ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಸಖತ್ತಾಗಿದ್ದೀನಿ ಗೈಸ್. ಆ್ಯಂಡ್ ಇವತ್ತು ನಾನು ಏನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ ಕಾಂಬಿನೇಷನ್ ಆಫ್ 2 ವ್ಲಾಗ್ಸ್ನ ಇವತ್ತು ನಾನು ರೆಡಿ ಮಾಡಿರೋದು. ಸೊ ಅದೇನು ಅಂತ ಅಂದರೆ ನಾವು ಇವಾಗ ಟೈಮ್ ಬಂದ್ಬಿಟ್ಟು 6 o'clock ಆಗಿದೆ. ಆ್ಯಂಡ್ ನಾನು ಇವಾಗ ಏನು ಅಂದ್ಕೊಂಡಿದ್ದೀನಿ ಅಂತ ಅಂದರೆ ನಂದು ಇವಾಗ ಒಂದು ಈವ್ನಿಂಗಿಂದ ನೈಟ್ವರೆಗೂ ನಂದು ಏನೇನು ರೋಟೀನ್ ಇರುತ್ತೆ ಅದೊಂದು ಈ ವ್ಲಾಗಲ್ಲಿ ತೋರಿಸೋಣ ಅಂತ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಯುಗಾದಿ ಶಾಪಿಂಗ್. ನಾನು ಈ ವ್ಲಾಗ್ನ ಯುಗಾದಿಗಿನ ಮುಂಚೆನೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಲೇಟ್ ಆಗೋಯ್ತು. ಸೊ ಇವಾಗ ಹಾಕೋಣ ಅಂತ ಇವೆರಡು ವ್ಲಾಗ್ನ ನಾನು ರೆಡಿ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಗೈಸ್, ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಆ್ಯಂಡ್ ಇವಾಗ ನಾನು ಫಸ್ಟ್ ಇಲ್ಲಿ ನಮ್ಮಮ್ಮ ಸ್ವಲ್ಪ ಟೀ ಕೇಳಿದ್ರು, ಸ್ವಲ್ಪ ಟೀ ಮಾಡ್ತಿದ್ದೀನಿ ಇವಾಗ ನಾನು. ಆ್ಯಂಡ್ ಇವಾಗ ಒಂದು 2 minutesಲ್ಲಿ ಟೀ ಮಾಡಿಕೊಟ್ಬಿಡೋಣ ಗೈಸ್. ಆ್ಯಂಡ್ ಇವಾಗ ಇಟ್ಟಿದ್ದೀನಿ ಟೀ, ಒಂದು 2 minutes ಆಗುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ಟೀ ಮಾಡಿಕೊಟ್ಟಾದ್ಮೇಲೆ ಒಂದು 2 minutes ಆದಮೇಲೆ ಆ್ಯಂಡ್ ಸ್ವಲ್ಪ ಇವಾಗಿನ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ಒಂದು 5 minutes ಸ್ಕಿನ್ ಕೇರ್ ಮಾಡ್ಕೊಂಬಿಡೋಣ. 5 minutes ಸ್ಕಿನ್ ಕೇರ್ ಆದಮೇಲೆ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಬಿಡೋಣ ಗೈಸ್. ಆ್ಯಂಡ್ ಗೈಸ್ ನೋಡಿ, ನಮ್ಮ ಮನೆ ಹತ್ರ ಸೂರ್ಯ ಮುಳುಗ್ತಾ ಇರೋದು ತುಂಬ ಸಾಕಾದಾಗ ಕಾಣಿಸ್ತಿದೆ. ಆ್ಯಂಡ್ ಬನ್ನಿ ಗೈಸ್, ಒಂದು ನಿಮಿಷ ಈಚೆ ಹೋಗಿ ತೋರಿಸ್ತೀನಿ. ಇನ್ನೂ ನಮ್ಮ ಮನೆ ಹತ್ರ ಸನ್ ರೈಸ್ ಆಗೋದು ಆ್ಯಂಡ್ ಮುಳುಗೋದು ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಅಲ್ಲಿ ನೋಡಿ ಗೈಸ್, ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ, ಸಕ್ಕತ್ತಾಗಿ ಕಾಣಿಸ್ತಿದೆ. ಆ್ಯಂಡ್ ಗೈಸ್, ಇವಾಗ 5 minutesಲ್ಲಿ ಸ್ಕಿನ್ ಕೇರ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಇಲ್ಲಿ ಫಸ್ಟ್ ನಾನು ಪಾಂಡ್ಸ್ ಸೂಪರ್ಲೈಟ್ ಜೆಲ್ ಅಂದರೆ ಬೆಳಗ್ಗೆ ಜಾನ್ಸನ್ಸ್ ಬೇಬಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಈವ್ನಿಂಗ್ ಇಲ್ಲ ನೈಟ್ ಪಾಂಡ್ಸ್ ಸೂಪರ್ಲೈಟ್ ಜೆಲ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇವಾಗ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಕೂಡ ಹಾಕ್ಕೊಂಡು ಬಂದೆ. ಆ್ಯಂಡ್ ಇವಾಗ ಲಾಸ್ಟ್ ಬಾಯ್ಲಲ್ಲಿ ಲಿಪ್ ಬಾಮ್ ಒಂದು ಹಾಕೊಂಡ್ಬಿಟ್ಟು ಆ್ಯಂಡ್ ಗಾಯ್ಸ್, ಇವಾಗ 5 minutes ಸ್ಕಿನ್ ಕೇರ್ ಮುಗಿದಿದೆ ನಂದು. ಆ್ಯಂಡ್ ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂತಂದರೆ, ಇವಾಗ ನನಗೇನು ಕೆಲಸ ಇಲ್ಲ. ಸೊ ಇವಾಗ ನಾನು ಹೇಳ್ದಂಗೆ ಯುಗಾದಿ ಶಾಪಿಂಗ್ ಏನೇನು ಕ್ಲಾತ್ಸ್ ತೊಗೊಂಡಿದ್ದೆ ನಾನು ಅದನ್ನು ನೋಡಿಬಿಡೋಣ ಇವತ್ತು ಬೇಗ ಬೇಗ. ಆ್ಯಂಡ್ ಈ ಲೈಟು ಫ್ಯಾನ್ ಆಫ್ ಮಾಡ್ತೀನಿ. ಆ್ಯಂಡ್ ಅದು ನೋಡಿಬಿಟ್ಟು ನೆಕ್ಸ್ಟ್ ಏನೇನು ಆಗುತ್ತೆ ಅಂತ ಎಲ್ಲ ನೋಡ್ಕೊಳ್ಳೋಣ ಗೈಸ್. ಆ್ಯಂಡ್ ನನ್ನ ಕ್ಲೋತ್ಸ್ ಎಲ್ಲಿತ್ತು ಅಂತಲೇ ನೆನಪತ್ತಿಲ್ಲ. 5 minutesಗೆ ಇಲ್ಲೇ ಇದೆ. ಇವಾಗ ಬೇಗ ಬೇಗ ಸ್ಟಾರ್ಟ್ ಮಾಡ್ಬಿಡ ನೋಡಿ ಗೈಸ್, ಕ್ಲೋತ್ಸ್ ಹೆಂಗಿದೆ ಅಂತ. ಆ್ಯಂಡ್ ನಾನು ಇನ್ನೊಬ್ರನ್ನ ಮೀಟ್ ಮಾಡಿಸೋದೇ ಮರ್ತೋಗಿದ್ದೀನಿ ಗೈಸ್. ಅಂದರೆ ಸ್ಯಾಂಡಿ ನೋಡಿ ಗೈಸ್, ಇವನು ನಮ್ಮ ಮನೆ ರಾಜ. ಆ್ಯಂಡ್ ಅವನ ಹೆಸರು ಬಂದ್ಬಿಟ್ಟು ನಾನು ಸ್ಯಾಂಡಿ. ನೋಡಿ ಗೈಸ್ ಹೆಂಗೆ ಕಲ್ತಿದ್ದಾನೆ. ಆ್ಯಂಡ್ ಇವಾಗ ಲೇಟ್ ಮಾಡೋದು ಬೇಡ, ಬೇಗ ಬೇಗ ಸ್ಟಾರ್ಟ್ ಮಾಡಿಬಿಡೋಣ. ಆ್ಯಂಡ್ ಇನ್ನು ನೆಕ್ಸ್ಟ್ ಮುಂದೆ ಕೆಲಸ ಇದೆ, ಅದನ್ನು ನೋಡೋಣ. ಇವಾಗ ಬೇಗ ಬೇಗ ಕ್ಲೋತ್ಸ್ ಎಲ್ಲ ನೋಡ್ಕೊಬಿಡೋಣ ಗೈಸ್. ಲೆಟ್ಸ್ ಗೋ. ತುಂಬ ಸೆಕೆ ಆಗ್ತಿದೆ ಗೈಸ್, ಸ್ವಲ್ಪ ಫ್ಯಾನ್ ಹಾಕೋಣ. ಏನು ತುಂಬ ಬಿಸಿಲಿದೆ, ಸೊ ಸಖತ್ತು ಸೆಕೆ. ಆ್ಯಂಡ್ ಗೈಸ್, ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಆ್ಯಂಡ್ ಇವಾಗ ನಾನು ಹೇಳ್ದಂಗೆ ಈ ವ್ಲಾಗ್ನ ನಾನು ಯುಗಾದಿಗಿನ ಮುಂಚೆನೇ ಪೋಸ್ಟ್ ಮಾಡೋಣ ಅಂತ ಇದೆ, ಬಟ್ ಸ್ವಲ್ಪ ಎಡಿಟ್ ಮಾಡೋದೆಲ್ಲ ಇತ್ತು. ಆ್ಯಂಡ್ ಇನ್ನೂ ಸ್ವಲ್ಪ ವೀಡಿಯೋಸ್ ಜಾಯಿನ್ ಮಾಡಬೇಕಾಗಿತ್ತು. ಸೊ ನಾನು ಇದನ್ನು ಯುಗಾದಿಗಿನ ಮುಂಚೆ ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಗಿತ್ತು. ಆ್ಯಂಡ್ ಇವಾಗ ಅದಕ್ಕೆ ಕಾಂಬಿನೇಷನ್ ಆಫ್ 2 ವ್ಲಾಗ್ ಮಾಡಿಬಿಟ್ಟು ಮುಗಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇವಾಗ ನಾನು ಏನೇನು ಯುಗಾದಿಗೆ ಬಟ್ಟೆ ತೊಗೊಂಡಿದ್ದೆ ಅದನ್ನೆಲ್ಲ ಮುಂಚೆನೇ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಟೈಮ್ ಸಿಗಲಿಲ್ಲ.
ಸೊ ಇವಾಗ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಸೆಟ್ ಮಾಡಿಬಿಡೋಣ ಬೇಗ ಬೇಗ. ಆ್ಯಂಡ್ ಫಸ್ಟ್ ಇಲ್ಲಿ ನಮ್ಮ ಡ್ಯಾಡಿ ಯುಗಾದಿ ಬಟ್ಟೆ ಕೊಡ್ಸೋಕ್ಕೆ ಟ್ರೆಂಡ್ಸಿಗೆ ಕರ್ಕೊಂಡು ಹೋಗಿದ್ರು. ಸೊ ಅಲ್ಲಿ ಶಾಪ್ ಮಾಡಿದ್ದೆ. ನಾನೇನು ಜಾಸ್ತಿ ಕುರ್ತಾಸ್ ಎಲ್ಲ ತೊಗೊಳ್ಳಲ್ಲ ಗೈಸ್ ನಾನು, ಬಿಕಾಸ್ ನಾನು ಕಾಲೇಜಿಗೆ ವೇರ್ ಮಾಡಲ್ಲ ನಾನು ಜಾಸ್ತಿ. ಯಾವಾಗೋ ರೇರ್ ಒಂದು 6 ಮಂತ್ಸಿಗೆ ಒನ್ಸ್ ಇಲ್ಲ ಅಂದರೆ 3 ಮಂತ್ಸಿಗೆ ಒನ್ಸ್ ನಾನು ಕುರ್ತಾ ವೇರ್ ಮಾಡಿದೆ. ಸೊ ನಾನು ಜಾಸ್ತಿ ಟೀ ಶರ್ಟ್ ಕಲೆಕ್ಷನ್ ಜಾಸ್ತಿ. ಸೊ ಈ ಸತಿ ನೀವು ಜಾಸ್ತಿ ಟೀ ಶರ್ಟೇನೇ ಶಾಪ್ ಮಾಡಿದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫಸ್ಟ್ ಇಲ್ಲಿ ನಾನು ಈ ಓವರ್ ಸೈಜ್ ಪ್ರಿಂಟೆಡ್ ಟೀ ಶರ್ಟ್ ತೊಗೊಂಡಿದ್ದೀನಿ. ದಿಸ್ ಸಕ್ಕತ್ತಾಗಿದೆ. ಇದು ಬಂದ್ಬಿಟ್ಟು ಕ್ರೀಮ್ ಕಲರ್ ಇರೋದು. ಆ್ಯಂಡ್ ಇದೊಂದು ಟೀ ಶರ್ಟ್ ತೊಗೊಂಡೆ. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಗೈಸ್ $299. ಆ್ಯಂಡ್ ಆಫರ್ ಇತ್ತು, ಸೊ ಪ್ರೈಸ್ ಎಲ್ಲ ಕಮ್ಮಿನೇ ಇತ್ತು ಟೀ ಶರ್ಟ್ಸು. ಇದು $299 ಗೈಸ್. ಇನ್ನೂ ವೇರ್ ಮಾಡಿಲ್ಲ, ಒಂದೇ ಒಂದು ಮಾತ್ರ ವೇರ್ ಮಾಡಿದ್ದೀನಿ, ಅದು ವಾಶ್ಗೆ ಹಾಕಿದ್ದೀನಿ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವತ್ತಾದ್ರೂ ವೇರ್ ಮಾಡಿದಾಗ ಆ ಟೀ ಶರ್ಟ್ನ ತೋರಿಸ್ತೀನಿ. ಅದೊಂದು. ಆ್ಯಂಡ್ ಇದು ಕೂಡ ಓವರ್ ಸೈಜ್ ಟೀ ಶರ್ಟು ಬ್ಲೂ ಕಲರ್, ಬಿಕಾಸ್ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಸೊ ಕ್ಲಾತ್ ಕೂಡ ಸಖತ್ತಾಗಿತ್ತು ಇದು. ಸೊ ಇದನ್ನು ತೊಗೊಂಡೆ. ಇದು ಬಂದ್ಬಿಟ್ಟು $399 ಗೈಸ್. ನಾನು ಆಲ್ಮೋಸ್ಟ್ ಟೀ ಶರ್ಟ್ಸ್ ಎಲ್ಲ ನಾನು DNMX ಶಾಪ್ ಮಾಡೋದು. ಆ್ಯಂಡ್ ಜಾಸ್ತಿ ಓವರ್ ಸೈಜ್ ಕಲೆಕ್ಷನ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಜಾಸ್ತಿ ಓವರ್ ಸೈಜಲ್ಲೇ ಶಾಪ್ ಮಾಡ್ತೀನಿ ನಾನು. ಆ್ಯಂಡ್ ಒಂದು ನೈಟ್ ಪ್ಯಾಂಟ್ ತೊಗೊಂಡೆ ಗೈಸ್. ಎಲ್ಲಾದರೂ ಹೋಗಿ ಬರೋ ತನಕ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಇದೊಂದು ನೈಟ್ ಪ್ಯಾಂಟ್ ತೊಗೊಂಡೆ. ಆ್ಯಂಡ್ ದಿಸ್ ಈಸ್ ಫ್ರಮ್ ಟೀಮ್ ಸ್ಪಿರಿಟಲ್ಲಿ ನೈಟ್ ವೇರ್ ಸಕ್ಕತ್ತಾಗಿರುತ್ತೆ ಗೈಸ್. ಕ್ಲಾತ್ಸು ತುಂಬ ದಿನ ಬಾಳಿಕೆ ಬರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು $700 ಗೈಸ್. ಈ ಪ್ಯಾಂಟ್ ಬಂದ್ಬಿಟ್ಟು $700. ಸೊ ಇದು ನನ್ನ ಕಲರ್ ತುಂಬ ಲೈಟ್ ಕಲರ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಅದು ಇಷ್ಟ ಆಯಿತು ನನಗೆ, ಅದೊಂದು ತೊಗೊಂಡೆ. ಆ್ಯಂಡ್ ಈ ಟೀ ಶರ್ಟ್ ಕೂಡ ಟೀಮ್ ಸ್ಪಿರಿಟಲ್ಲೇ ನಾನು ತೊಗೊಂಡಿದ್ದು. ಇದು ನನಗೆ ಕಲರ್ ತುಂಬ ಇಷ್ಟ ಆಯಿತು. ಇದು ಕ್ರಾಪ್ ಟಾಪ್ ಟೀ ಶರ್ಟ್ ಥರ ಬರುತ್ತೆ, ವಿತ್ ಕ್ಯಾಪ್ ಇದೆ ಗೈಸ್. ಇದಕ್ಕೆ ಕ್ಯಾಪ್ ಇದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು $700 ಗೈಸ್. ಇದು ಬಂದ್ಬಿಟ್ಟು $700. ಸೊ ಇದೊಂದು ತೊಗೊಂಡೆ. ಆ್ಯಂಡ್ ಇನ್ನೊಂದು ಟೀ ಶರ್ಟ್ ನಾನು ಹೇಳ್ದಂಗೆ ಒಂದು ವಾಶಿಗೆ ಹಾಕಿದ್ದೀನಿ ಗೈಸ್. ಅದು ಲ್ಯಾವೆಂಡರ್ ಕಲರ್ ತೊಗೊಂಡಿರೋದು. ಅದು ಓವರ್ ಸೈಜ್ ಟೀ ಶರ್ಟೇ. ಅದು DNMXಯಿಂದ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನನಗೆ ನೆನಪು ಬಂದರೆ ಅದೊಂದು ಟೀ ಶರ್ಟ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದು ಕೂಡ ನಾನು DNMXಯಿಂದ ತೊಗೊಂಡಿದ್ದು ಬ್ಲ್ಯಾಕ್, ಬಟ್ ಇದು ಬ್ಯಾಕ್ ಪ್ರಿಂಟ್ ಗಾಯ್ಸ್, ಅಂದರೆ ಬೊಕ್ಕರ್ಸ್ ಥರ. ನನಗೆ ಬ್ಯಾಕ್ ಪ್ರಿಂಟ್ ಟೀ ಶರ್ಟ್ಸ್ ಅಂದರೆ ತುಂಬ ಇಷ್ಟ. ಸೊ ನನ್ನ ಹತ್ರ ಬ್ಲ್ಯಾಕ್ ಟೀ ಶರ್ಟ್ ಒಂದು ಇದ್ದಿಲ್ಲ. ಫಸ್ಟ್ ಟೈಮ್ ಬ್ಲ್ಯಾಕ್ ಟೀ ಶರ್ಟ್ನ ನಾನು ತೊಗೊಂಡಿರೋದು. ಇದು ಕೂಡ ಸಕ್ಕತ್ತಾಗಿದೆ. ಕ್ಲಾತ್ ಒಳಗಡೆ ಸಕ್ಕತ್ತಾಗಿದೆ ಗೈಸ್. ಆ್ಯಂಡ್ ಇದು DNMXಯಿಂದ. ಇದು $400. ಇದು ತೊಗೊಂಡಿದ್ದೆ, ಬ್ಯಾಕ್ ಪ್ರಿಂಟ್ ಇರೋದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಫ್ಲೋರಲ್ ಡ್ರೆಸ್. ಇದು ಗೈಸ್ ನಾನೇ ಇದನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು, ಅಷ್ಟು ಅಂಗಡಿಲಿ ತಂದಿದ್ದು. ಇದನ್ನ ಮತ್ತು ಇನ್ನೊಂದು ನೆಕ್ಸ್ಟ್ ತೋರಿಸ್ತೀನಲ್ಲ ಅದು ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು ಗೈಸ್. ಇದು ಈ ಥರ ಬರುತ್ತೆ ಫ್ಲೋರಲ್ ಡ್ರೆಸ್ಸು. ಅಂಬ್ರೆಲಾ ಥರ ಬರುತ್ತೆ. ಆ್ಯಂಡ್ ಇಲ್ಲೊಂದು ಇದು ಟೈಟ್ ಮಾಡ್ಕೊಳ್ಳೋಕೆ ಲೇಸ್ಗಳು ಕೊಟ್ಟಿದ್ದಾರೆ. ಆ್ಯಂಡ್ ಕ್ಲಾತ್ ಸಕ್ಕತ್ತಾಗಿದೆ ಗೈಸ್. ಇದನ್ನು ನಾನು ಫಿಗ್ಗಿಂದ ತರಿಸಿದ್ದು, ಫಿಗ್ ಬ್ರ್ಯಾಂಡಿಂದ. ಆ್ಯಂಡ್ ಇದು ಅರೌಂಡ್ 1300 ಆಗಿತ್ತು. ಇದು 1300 ಕೊಟ್ಬಿಟ್ಟು ಇದನ್ನು ತರಿಸಿದೆ. ಬಟ್ ಸಕ್ಕತ್ತಾಗಿದೆ ಗೈಸ್. ಫ್ಲೋರಲ್ ವೇರು ಎಲ್ಲಾದರೂ ನಿಮ್ಮ ಫಂಕ್ಷನ್ಗೆಲ್ಲ
ಆ್ಯಂಡ್ ಇವಾಗ ಬಿಸಿಲು ಟೈಮಲ್ಲಿ ಜಾಸ್ತಿ ವೆಡ್ಡಿಂಗ್ಸ್ ಆ್ಯಂಡ್ ಫಂಕ್ಷನ್ಸ್ಗೆಲ್ಲ ಗ್ರ್ಯಾಂಡ್ ವೇರ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಫ್ಲೋರಲ್ ಡ್ರೆಸ್ ತೊಗೊಂಡ್ರೆ ಆರಾಮ್ಸೆ ವೇರ್ ಮಾಡ್ಬೋದು. ಸೊ ನನ್ನ ಹತ್ರ ಈ ಥರದ್ದೇ ಇನ್ನೊಂದು ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ಡ್ರೆಸ್ಸಸ್ ವ್ಲಾಗ್ ಮಾಡಿದ್ದೀನಲ್ಲ ಗೈಸ್, ಅದರಲ್ಲಿ ಸೇಮ್ ಇದೇ ಥರದ್ರಲ್ಲಿ ಲೈಟ್ ಲೈಟ್ ಪಿಂಕ್ ಕಲರಲ್ಲಿ ಒಂದು ಹಾಕಿದ್ದೀನಿ, ಸೇಮ್ ಪ್ಯಾಟ್ರನ್ ಬಟ್ ಕಲರ್ ಚೇಂಜ್ ಇದೆ. ಸೊ ಅದಕ್ಕೆ ನನಗೆ ಅದಿಷ್ಟ ಆಗಿಬಿಟ್ಟು ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಅದೇ ಥರ ತರಿಸ್ಕೊಂಡಿದ್ದು ಗೈಸ್. ಇದು ಬಂದ್ಬಿಟ್ಟು ಇದು ನನಗೆ ಸಖತ್ತು ಫೇವ್ರೇಟು. ಇದು ಕೂಡ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು. ನನಗಿದು ಅಂದರೆ ಸ್ವಲ್ಪ ಹಿಂಗೆ ಅಂದರೆ ಸಖತ್ತು ಇಷ್ಟ. ನೋಡಿ ಇದು ಇಷ್ಟ ಆಗಿದೆ ಸಖತ್ತು. Excited to show. ನೋಡಿ ಗ್ಯಾಸ್ ಹೆಂಗಿದೆ ಅಂತ ಸೂಪರಾಗಿದೆ. 3/4 ಥರ ಬರುತ್ತೆ ನಿಮಗಿದು. ಈ ಪ್ರಿಂಟು ಅಷ್ಟೇ ಗೈಸ್ ಸಖತ್ತಾಗಿದೆ. ನೋಡ್ತಾ ಇರ್ಬೋದು ನೀವು, ಈ ಪ್ರಿಂಟ್ ನೋಡಿ ಗೈಸ್ ಸಖತ್ತಾಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ಪ್ರಿಂಟು ಸಖತ್ತಂದರೆ ಸಖತ್ತಾಗಿದೆ ಗೈಸ್. ಸೊ ನನಗಿದಂದರೆ ಸಖತ್ತಿದೆ. ಆ್ಯಂಡ್ ಈ ಥರ ಸಿಂಗಲ್ ಸ್ಟ್ರಿಪ್ಸ್ ವೇರ್ ಮಾಡಲ್ಲ ಅಂತ ಅಂದರೆ ಒಳಗೆ ವೈಟ್ ಟೀ ಶರ್ಟ್ ಇಲ್ಲ ಅಂದರೆ ಲೈಟ್ ಪಿಂಕ್ ಇಲ್ಲ ಡಾರ್ಕ್ ಪಿಂಕ್ ಟೀ ಶರ್ಟ್ ಸಿಗುತ್ತಲ್ಲ ಅದನ್ನ ಹಾಕ್ಕೊಂಡು ಅದ್ರ ಮೇಲೆ ಕೂಡ ನೀವು ಇದನ್ನು ವೇರ್ ಮಾಡ್ಬೋದು. ಸಖತ್ತಾಗಿದೆ ಗೈಸ್. ಕ್ಲಾತು ಅಷ್ಟೇ ತುಂಬ ಸಖತ್ತಾಗಿದೆ. ಕೆಳಗಡೆ ಈ ಥರ ಅಂಬ್ರೆಲಾ ಬಂದಿದೆ. ಸೊ ಸಖತ್ತಾಗಿದೆ ಗೈಸ್. ಆ್ಯಂಡ್ ಇಷ್ಟು ನಾನು ಯುಗಾದಿಗೆ ಶಾಪ್ ಮಾಡಿದೆ. ಆ್ಯಂಡ್ ಅದೇ ನಾನು ಹೇಳ್ದಂಗೆ ಒಂದು ಟೀ ಶರ್ಟ್ ಮಾತ್ರ ಮಿಸ್ ಮಾಡಿದ್ದೀನಿ, ಅದನ್ನು ವಾಶಿಗೆ ಹಾಕಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನನಗೆ ನೆನಪು ಬಂದಾಗ ಅದು ಒಂದು ಟೀ ಶರ್ಟ್ನ ತೋರಿಸ್ತೀನಿ ಗೈಸ್. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಲ್ಯಾವೆಂಡರ್ ಕಲರ್ ಟೀ ಶರ್ಟ್ ಅಂತ ಕಮೆಂಟ್ ಮಾಡಿ, ಆವಾಗ ನಾನು ನೆನಪು ಮಾಡಿಕೊಂಡು ಅದೊಂದು ಟೀ ಶರ್ಟ್ನ ತೋರಿಸ್ತೀನಿ ನನ್ನ ವ್ಲಾಗಲ್ಲಿ. ಆ್ಯಂಡ್ ಇದು ನಾನು ಹೇಳ್ದಂಗೆ ನನ್ನ ಯುಗಾದಿ ಶಾಪಿಂಗ್ ಕ್ಲಾತ್ಸ್ ಗೈಸ್. ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ಗೈಸ್ ಬಟ್ಟೆ ತೊಗೊಳ್ಳೋದೇ ಒಂದು ಸೀರೆ ಆದರೆ ಜೋಡಿಸೋದೇ ಒಂದು ಸೀರೆ. ಸೀರಿಯಸ್ಲಿ 2 ಬೀರ್ ಇಟ್ಕೊಂಡಿದ್ದೀವಿ, 2 ಬೀರಲ್ಲೂ ಜಾಗ ಇಲ್ಲ. ಸೊ ಇವಾಗ ಏನು ಅಂತ ಅಂದರೆ ಇವಾಗ ನಾನು ತೋರಿಸಿದ್ನಲ್ಲ ಆ ಬಟ್ಟೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಬೇಕು, ಜಾಗ ಇಲ್ಲ, ಜಾಗ ಮಾಡಿ ಜೋಡಿಸ್ಬೇಕು. ಸೊ ಬನ್ನಿ ಬೇಗ ಬೇಗ ಜೋಡಿಸೋಣ ಬಟ್ಟೆನ. ಆ್ಯಂಡ್ ಇವಾಗ 1 ನಿಮಿಷ ಗೈಸ್ ಇದೆಲ್ಲ ಜೋಡಿಸೋಣ ಬಟ್ಟೆನ. ಆ್ಯಂಡ್ ಸ್ವಲ್ಪ ಈಚೆ ಇದು ಲೈಟ್ ಹಾಕಿ ನಮ್ಮಮ್ಮ ಇಲ್ಲೇನೋ ಮಾಡ್ತಾವ್ರೆ, ಒಂಚೂರು ನೋಡ್ಕೊಂಡು ಹೋಗೋಣ. ಅಮ್ಮ ಏನು ಮಾಡ್ತಿದ್ಯಮ್ಮ? ಏನು ಮಾಡಲಿ, ಏನು ಸಾಂಬಾರು? ಸಪ್ಪೆಸ್ರು ಮಾಡ್ತಾ ಇದ್ದೀನಿ, ಬೇಳೆ ಸಪ್ಪೆಸ್ರು. ಸರಿ ನಾನು ಹೋಗ್ಬಿಟ್ಟು ಈ ಬಟ್ಟೆ ಎಲ್ಲ ಇಟ್ಬಿಟ್ಟು, ಬಟ್ಟೆ ಜೋಡ್ಸೋಕ್ಕೆ ಜಾಗ ಇಲ್ಲ ಕಣಮ್ಮ. ನಾನು ಕೆಳಗಡೆ ಸ್ಟೆಪ್ಪಲ್ಲಿ ಡೈಲಿ ಯೂಸ್ ಬಟ್ಟೆಗಳು ಇಕ್ಕಿದ್ದೀನಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಹಿಂದೆ ಇರೋವೆಲ್ಲ ಬಾಕ್ಸ್ಗೆ ಹಾಕಿ ಇಕ್ತೀನಿ, ಅಲ್ಲಿಗೆ ನೀಟಾಗಿ ಜೋಡಿಸ್ಕೊಳ್ತೀನಿ. ಆ್ಯಂಡ್ ಇವಾಗ ಗೈಸ್ ಬಟ್ಟೆ ಜೋಡಿಸೋಣ. ನೋಡಿ ಗೈಸ್, ನೀವು ನೋಡಿದ್ರೆ ಬಟ್ಟೆನ ಇದು ಒಂದು ಫುಲ್ಲು ಬೀರಲ್ಲಿ ಫುಲ್ಲು ನಂದು ನಮ್ಮ ಅಪ್ಪಂದು ಇಬ್ಬರದೇ ಇರೋದು ಬಟ್ಟೆ. ನನ್ನ ತಮ್ಮಂದು ಒಂದು 2 ಜೊತೆ ಇರಬೇಕು. ನಮ್ಮ ಅಜ್ಜಿ ಮನೇಲಿ ಇರ್ತಾನೆ ನನ್ನ ತಮ್ಮ. ಸೊ ಅವ್ನ ಬಟ್ಟೆ ಎಲ್ಲ ತೊಗೊಂಡೋಗಿ ಅಲ್ಲಿ ಮಾಡಿಕೊಂಡಿದ್ದಾನೆ. ಈ ಕಡೆ ಬೀರಲ್ಲಿ ನಂದು ವೆಡ್ಡಿಂಗ್ ವೇರ್ಸ್ ಆ್ಯಂಡ್ ನಮ್ಮ ಅಮ್ಮನ ಸ್ಯಾರಿ ಡ್ರೆಸ್ಸಸ್ ಆ್ಯಂಡ್ ಕೆಳಗಡೆ ಎಲ್ಲ ಬೆಡ್ ವೇರ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನ ಇಟ್ಟಿದ್ದೀವಿ. ಸೊ ಇವಾಗ ಇಲ್ಲೇ ಅಡ್ಜಸ್ಟ್ ಮಾಡಿ ಫುಲ್ಲು ಕ್ಲಾತ್ಸ್ನ ಇಡಬೇಕು. ಸೊ ಇವಾಗ ಜೋಡಿಸೋಣ, ತೊಗೊಂಡು ಎಲ್ಲ ಜೋಡಿಸ್ಬಿಟ್ಟು ರೆಡಿ ಮಾಡೋಣ.
ಗೈಸ್ ವಿಡಿಯೋ ಸ್ವಲ್ಪ ಬ್ಲರ್ರಾಗಿ ಬರ್ತಿದೆ, ಅದನ್ನ ಇಗ್ನೋರ್ ಮಾಡಿ. ಆ್ಯಂಡ್ ಇವಾಗ ಏನು ಮಾಡೋಣ ಅಂತಂದರೆ ಟೀ ಶರ್ಟ್ಸಿಗೆ ಕವರ್ ಕೊಟ್ಟಿರ, ಸೊ ಕವರಲ್ಲಿ ಪ್ಯಾಕ್ ಮಾಡಬೇಕು. ನಾನು ಆರ್ಡರ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಗೈಸ್, ಅದ್ರದ್ದು ತುಂಬ ಕವರ್ಸು ಸ್ಟೋರ್ ಮಾಡಿರ್ತೀನಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಸೊ ಅದಕ್ಕೆಲ್ಲ ಇವಾಗ ಟೀ ಶರ್ಟ್ಸ್ ಹಾಕ್ಬಿಟ್ಟು ಎಲ್ಲ ಇವಾಗ ಸ್ಟೋರ್ ಮಾಡಿಬಿಡೋಣ. ಫಸ್ಟ್ ಎಲ್ಲ ಇಲ್ಲಾಂದರೆ ಒಂಥರ ಎಲ್ಲ ಕ್ಲಮ್ಸಿ ಫೀಲ್ ಆಗಿಬಿಡುತ್ತೆ ಗೈಸ್. ಸೊ ಅದಕ್ಕೆ ಏನು ಮಾಡೋದು ಅಂತಂದರೆ ಟೀ ಶರ್ಟ್ಸ್ನೆಲ್ಲ ಕವರ್ಗೆ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿಬಿಟ್ರೆ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಈಗ ಕೊಡೋದು. ಗೈಸ್ ಸೀರಿಯಸ್ಲಿ ಎಷ್ಟು ಬಟ್ಟೆ ಇದ್ದಾವೆ ಅಂತ ಅಂದರೆ ನಮ್ಮ ಅಮ್ಮ ಬಟ್ಟೆ ತಗೊಳಕ್ಕೆ ಬಿಡೋಲ್ಲ ಗೈಸ್. ಸೀರಿಯಸ್ಲಿ ಎಷ್ಟು ಬಟ್ಟೆ ಅಂತ ಅಂದರೆ ಅಷ್ಟು ಬಟ್ಟೆ ಹೇಳ್ಸೋಕ್ಕೆ ಆಗಲ್ಲ ಗೈಸ್, ಅಷ್ಟು ಬಟ್ಟೆಗಳಿದ್ದಾವೆ. ನಮ್ಮಮ್ಮ ಅಂತೂ ಸಿಯಾ ದುಡ್ಡು ಕುಡಿತು ಎಷ್ಟು ಬಟ್ಟೆ ತಗೊಂತ್ಯಾ, ಸಿಯಾ ದುಡ್ಡು ಕುಡಿತು ಎಷ್ಟು ಬಟ್ಟೆ ತಗೊಂತ್ಯಾ ಅಂತ ಅಂತಾರೆ. ಬಟ್ ಆದರೂ ಏನು ಅಂತಂದರೆ ಶಾಪಿಂಗ್ ಮಾಡೋದ್ರಲ್ಲಿ ಸಖತ್ತು ಕ್ರೇಜ್ ಇದೆ ಅಷ್ಟು. ಇದನ್ನು ತೋರಿಸ್ಲಿಲ್ಲ ನಾನು. ಆ್ಯಂಡ್ ಇದು ನಮ್ಮ ಅಮ್ಮಂದು ಕುರ್ತಾ ಸೆಟ್ಟು. ಇದು ಫುಲ್ 3/4 ಥರ ಬರುತ್ತಲ್ಲ ಆ ಥರ ಸೈಡ್ ಓಪನ್. ಆ್ಯಂಡ್ ದಿಸ್ ಈಸ್ ಪ್ಯಾಂಟು. ಯಾವಾಗಾದರೂ ನಮ್ಮಮ್ಮ ಹಾಕ್ಕೊಂಡಾಗ ನಾನು ಬ್ಲಾಗಲ್ಲಿ ಕರ್ಸ್ಬಿಟ್ಟು ತೋರಿಸ್ತೀನಿ ಗೈಸ್. ಇವಾಗ ಇವಾಗೆಲ್ಲ ಕವರಲ್ಲಿ ಪ್ಯಾಕ್ ಮಾಡಿದ್ದೀನಿ. ಇದರಲ್ಲಿ 2 ಡ್ರೆಸ್ ತೋರಿಸಿದ್ನಲ್ಲ ಗೈಸ್, ಅದರಲ್ಲಿ ಸೆಕೆಂಡ್ ಡ್ರೆಸ್ ತೋರಿಸಿದ್ನ ಸಿಂಗಲ್ ಸ್ಟ್ರಿಪ್ಪಲ್ಲಿ. ನಾನು ಅದನ್ನು ಯಾವಾಗ ಹಾಕ್ಕೊಳ್ತೀನಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಬಿಕಾಸ್ ನಾನು ಅದನ್ನು ಏನಕ್ಕೆ ತರಿಸಿದ್ದು ಅಂತ ಅಂದರೆ ನನ್ನ ಬರ್ಡೇಗೆ ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಆ್ಯಂಡ್ ಇನ್ನೊಂದು ಪ್ಲ್ಯಾನ್ ಏನಿದೆ ಅಂತ ಅಂದರೆ ನಮ್ಮದು ಕಾಲೇಜ್ ಡೇ ಎತ್ತಿಕ್ ಡೇ ಬರುತ್ತೆ. ಸೊ ಅಷ್ಟರಲ್ಲಿ ಏನಾದರೂ ನನ್ನ ಬರ್ಡೇಗಿನ ಮುಂಚೆನೇ ಕಾಲೇಜ್ ಡೇ ಎತ್ತಿಕ್ ಡೇ ಬಂದರೆ ಕಾಲೇಜ್ ಡೇಗೆ ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ಏನಾದರೂ ಬರಲಿಲ್ಲ ಅಂತ ಅಂದರೆ ನನ್ನ ಬರ್ಡೇ ಫೋಟೋಶೂಟಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇನಾಗುತ್ತೆ ನೋಡೋಣ. ಅಷ್ಟರಲ್ಲಿ ಏನಾದರೂ ಬಂದರೆ ಇದಕ್ಕೆ ಹಾಕ್ಕೊಳ್ಳೋದು, ಬರಲಿಲ್ಲ ಅಂತಂದರೆ ಅದಕ್ಕೆ ಹಾಕ್ಕೊಳ್ಳೋದು, ಏನಾಗುತ್ತೆ ನೋಡೋಣ ಗಾಯ್ಸ್. ಆ್ಯಂಡ್ ಇವಾಗ ಬೇಗ ಜೋಡಿಸ್ಕೊಂಡ್ಬಿಡೋಣ. ನಾನು ಏನು ಅಂದ್ಕೊಂಡಿದ್ದೀನಿ ಅಂತ ಅಂದರೆ ನನ್ನ ಡೈಲಿ ವೇರ್ ಡ್ರೆಸ್ಸಸ್ ಎಲ್ಲ ನಾನು ತೆಗ್ದುಬಿಟ್ಟು ಅದರ ಹಿಂದೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇದೊಂದು ಪ್ಯಾಂಟ್ ನಾನು ಮಿನಿ ವ್ಲಾಗಲ್ಲಿ ತೋರಿಸಿದೆ ಅನಿಸುತ್ತೆ ಗೈಸ್ ಈ ಪ್ಯಾಂಟು. ಇದನ್ನು ಹಾಕ್ಕೊಂಡು ಹೋದಾಗೆಲ್ಲ ಎಲ್ಲರೂ ಏನಂತಾರೆ ಅಂತ ಅಂದರೆ ನಿನ್ನ ಪ್ಯಾಂಟ್ ಉಲ್ಟಾ ಹಾಕ್ಕೊಂಡು ಬಂದಿದ್ಯಾ, ನಿನ್ನ ಪ್ಯಾಂಟ್ ಉಲ್ಟಾ ಹಾಕ್ಕೊಂಡು ಬಂದಿದ್ಯಾ ಅಂತ ಅಂತಾರೆ ಗೈಸ್. ಅಂದರೆ ಇದು ಈ ಥರ ಕಟ್ಟಿಂಗ್ಸು ಮುಂದೆ ಇದೆಯಲ್ಲ, ಸೊ ಏನನ್ಸುತ್ತೆ ಅಂತ ಅಂದರೆ ಉಲ್ಟಾ ಹಾಕ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಆ ಥರ ಗೈಸ್ ನೋಡಿ, ಸ್ವಲ್ಪ ರೆಸ್ಯೂಮ್ ಮಾಡಬೇಕಾಗಿತ್ತು ನಾನು. ನನ್ನ ಲ್ಯಾಪ್ಟಾಪು ಸ್ವಲ್ಪ ಸ್ಲೋ ಇದೆ ಗೈಸ್. ಸೊ ನೋಡಿ ಹಂಗೆ ಇದು ನಂದು ಎಷ್ಟು ಪ್ರಿಟಿ ವಾಲ್ಪೇಪರ್ ಇದೆ ಗೈಸ್. ಐ ಲವ್ ಪಾಂಡಾಸ್. ಮೇಕಪ್, ಕಾಸ್ಮೆಟಿಕ್ಸ್, ಹೇರ್ ಆಕ್ಸೆಸರೀಸ್ ಅದೆಲ್ಲ ಸಿಗುತ್ತೆ ಅಂತ ನಾನು ಹೇಳಿದ್ದೆ. ಇನ್ನು ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಕ್ಲಾಸಿಕ್ ಕಲೆಕ್ಷನ್ಸ್ ಅಂತ ಏನಿದೆ ಮರೀದೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 9 o'clock ಆಗಿದೆ.
ಆ್ಯಂಡ್ ಇವಾಗಿನ ನೋಡಿ ಗೈಸ್ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಇವಾಗ ಊಟ ಆಯಿತು, ನಿಮ್ದೆಲ್ಲ ಊಟ ಆಯ್ತು ಗೈಸ್. ಆ್ಯಂಡ್ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿದ್ದೀನಿ. ಆ್ಯಂಡ್ ಇವಾಗ ಏನು ಅಂತ ಅಂದರೆ ಸ್ವಲ್ಪ ನಿಮಿಷ ಗೈಸ್ ಲೇಟ್ ಆಗ್ತೀನಿ. ಆ್ಯಂಡ್ ಇವಾಗ ಏನು ಅಂತ ಅಂದರೆ ಟಾಚಿ ಮಾಡೋಕ್ಕೆ ಹಾಸ್ಕೊಬೇಕು. ಆ್ಯಂಡ್ ನಾನು ಇಲ್ಲಿ ಬೆಡ್ ಮೇಲೆ ಮಲ್ಕೊತೀನಿ, ಇಲ್ಲಿ ನಮ್ಮ ಸ್ಯಾಂಡಿಗೆ ಹಾಸ್ತೀನಿ. ರೂಮಲ್ಲಿ ನಮ್ಮ ಡ್ಯಾಡಿ ನಮ್ಮ ಮಮ್ಮಿ ಮಲ್ಕೊತಾರೆ, ನನ್ನ ತಮ್ಮ ನಮ್ಮ ಅಜ್ಜಿ ಮನೇಲಿ ಇರ್ತಾನೆ. ಸೊ ಇವಾಗ ಹಾಸ್ಬಿಡೋಣ ಬೇಗ, ಒಂದು 5 ಮಿನಿಟ್ಸ್ ಆಗುತ್ತೆ ಗೈಸ್. 5 ಮಿನಿಟ್ಸ್ ಬೇಗ ಹಾಸ್ಬಿಟ್ಟು ಆ್ಯಂಡ್ ನಾನು ನೈಟ್ ಸ್ಕಿನ್ ಕೇರ್ ಮಾಡಬೇಕು ಗೈಸ್. ಯಾರಪ್ಪ ಇವಾಗ ಫೋನ್ ಮಾಡಿದ್ರು? ಹಲೋ. ಆ್ಯಂಡ್ ಗಾಯ್ಸ್ ಇವಾಗ ಹಾಸಿದ್ದು ಮುಗ್ದಿದೆ ಮಲ್ಕೊಳ್ಳೋಕ್ಕೆ. ಆ್ಯಂಡ್ ಇವಾಗ ನಾನು ರಾತ್ರಿ ಹೊತ್ತು ಮಲ್ಕೋಬೇಕಾರೆ ಗೈಸ್ ಆ ರೈಸ್ ವಾಟರ್ ಟೋನರ್ನ ನಾನು ಯೂಸ್ ಮಾಡ್ತೀನಿ. ಹೋಮ್ ಮೇಡ್ ರೈಸ್ ವಾಟರ್ 1 ವೀಕ್ ಯೂಸ್ ಮಾಡ್ಬೋದು ಇದನ್ನು ನೀವು. ಹೋಮ್ ಮೇಡ್ ನಾನು ಮನೇಲೇ ಮಾಡ್ಕೊಳ್ತೀನಿ ಇದನ್ನು ಟೋನರ್ನ. ಆ್ಯಂಡ್ ಏನಿಲ್ಲ, ಇದು ನನ್ನ ವ್ಲಾಗಲ್ಲಿ ಒಂದು ಸತಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟ್ ಟೈಮ್ ನಾನು ಏನಾದರೂ ಫ್ರೀ ಟೈಮಲ್ಲಿ ಮಾಡಿದರೆ ನಾನು ಈ ಟೋನರ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ಇವಾಗ ಟೋನರ್ ಹಾಕ್ಕೊಂಡು ಆರಿಸ್ಕೊಳ್ಳೋಣ. ಲೆಟ್ಸ್ ಗೋ. ಆ್ಯಂಡ್ ಗೈಸ್ ಇವಾಗ ರೈಸ್ ವಾಟರ್ನ ನಾನು ಹಾಕೋತಾ ಇದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಕ್ಯಾಮ್ರಾ ಶಾರ್ಟಲ್ಲಿ ಇಟ್ಬಿಟ್ಟಿದ್ದೀನಿ ಗೈಸ್, ಬಿಕಾಸ್ ನಾನು ಕೆಳಗಡೆ ಯಾವಾಗಲೂ ಟೇಬಲ್ ಇಟ್ಕೊಂಡು ಹೈಟಲ್ಲಿ ಮಾಡ್ತಿದ್ದೆ. ಬಟ್ ಇವತ್ತು ಟೇಬಲ್ ಇಕ್ಕಾಗಿಲ್ಲ ಅಂತ ಫುಲ್ ಸ್ವಲ್ಪ ಕ್ಯಾಮ್ರಾ ಕಮ್ಮಿ ಆಗಿದೆ. ಇಲ್ಲಿ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಥರ ಅನಿಸ್ತಿದೆ. ಸೊ ನಾನು ಖಂಡಿತ ಬಿಕಾಸ್ ಇದನ್ನು ಏನಕ್ಕೆ ನಾನು ರೈಸ್ ವಾಟರ್ ಟೋನರ್ ಮಾಡೋದು ತೋರ್ಸೋಕ್ಕಾಗ್ತಿಲ್ಲ ಅಂದರೆ ಗೈಸ್, ನಾನು ನೈಟ್ ಇದು ಜಾಸ್ತಿ ಹೊತ್ತು ನೀರಲ್ಲಿ ಅಕ್ಕಿನ ನೆನೆಹಾಕ್ಬೇಕಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ ನೈಟ್ ಮಲ್ಕೋಬೇಕಾದ್ರೆ ಅದನ್ನು ನೆನೆಹಾಕ್ಬಿಟ್ಟು ಮಲ್ಕೊಬಿಡ್ತೀನಿ. ಸೊ ನನಗೆ ಅದನ್ನು ತೋರ್ಸೋಕ್ಕಾಗ್ತಿಲ್ಲ. ನೆಕ್ಸ್ಟ್ ವೀಕ್ ನಾನು ಇದನ್ನು ಮತ್ತೆ ರೆಡಿ ಮಾಡ್ಕೋಬೇಕಾದ್ರೆ ಮಾರ್ನಿಂಗಲ್ಲೇ ಮಾಡ್ತೀನಿ, ಆವಾಗ ಮಿಸ್ ಇಲ್ದಂಗೆ ತೋರಿಸ್ತೀನಿ ಗೈಸ್. ಬಿಕಾಸ್ ನಾನು ನನ್ನ ಓದ್ ವ್ಲಾಗಲ್ಲಿ ಆ್ಯಂಡ್ ಬಿಫೋರ್ ವ್ಲಾಗಲ್ಲಿ ಕೂಡ ನಾನು ಹೇಳಿದ್ದೆ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಸೊ ನನಗೆ ಅದನ್ನು ಮಾಡೋಕ್ಕೆ ಟೈಮೇ ಆಗಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಜ ತೋರಿಸ್ತೀನಿ ಗೈಸ್. ಫುಲ್ ಗೈಸ್ ಹೆಂಗೆ ಅನಿಸುತ್ತೆ ಅಂದರೆ ಫುಲ್ ನೀರು ಓಪನ್ ಪೋಸಿಗೋಸ್ಕರ ಗೈಸ್ ಹಾಕ್ತಾ ಇರೋದು. ಆ್ಯಂಡ್ ಗೈಸ್ ಇವಾಗ ರೈಸ್ ವಾಟರ್ ಟೋನರ್ ಡ್ರೈ ಆಗಿದೆ. ನಾನು ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಫುಲ್ ಗ್ಲೋಯಿಂಗ್ ಅಂತ ಅನಿಸ್ತಿದೆ. ಸೊ ಇವಾಗ ನನ್ನ ನೈಟ್ ಸ್ಕಿನ್ ಕೇರ್ ಕೂಡ ಮುಗ್ದಿದೆ. ಆ್ಯಂಡ್ ಇದಾಗಿತ್ತು ನನ್ನ ಈವ್ನಿಂಗ್ 6 o'clock ಆ್ಯಂಡ್ ನಾನು ಒಳಗವರೆಗೂ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇದಾಗಿತ್ತು ನನ್ನ ಮಿನಿ ವ್ಲಾಗ್ ವಿತ್ ನಾನು ಹೇಳ್ದಂಗೆ ಯುಗಾದಿ ಶಾಪಿಂಗ್ ಕ್ಲಾತ್ಸ್ದು ಕೂಡ ನಾನು ಇದರಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಈ ವ್ಲಾಗಲ್ಲಿ ನಾನು ಅದನ್ನು ಮುಗಿಸಿದ್ದೀನಿ ಗೈಸ್. ನಾನು ಇದನ್ನು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಬಿಕಾಸ್ ನನ್ನ ಚಾನಲಲ್ಲಿ ನಾನು ಕಂಟೆಂಟ್ ಇಟ್ಕೊಂಡಿದ್ದಿದ್ದೆ ಬೇರೆ. ಸೊ ನಾನು ಅಂದ್ಕೊಂಡೆ ಯಾಕೆ ನಾನು ಬರೀ ಅದೇ ಥರ ವ್ಲಾಗ್ ಮಾಡಬೇಕು,
ಚೇಂಜ್ ಮಾಡೋಣ ನಾನು ವ್ಲಾಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿ ಮಿನಿ ವ್ಲಾಗ್ ಮಾಡು, ಡೇ ವ್ಲಾಗ್ ಮಾಡು ಅಂತ ಅಂದ್ಬಿಟ್ಟು. ಸೊ ಐ ಥಿಂಕ್ ಯಾಕೆ ನಾನು ಅದನ್ನು ಮಾಡಬಾರ್ದು ಅಂತ ನಾನು ಅಂದ್ಕೊಂಡು ಈವ್ನಿಂಗ್ ಟು ನೈಟ್ ಒಂದು ವ್ಲಾಗ್ ಮಾಡೋಣ ಫಸ್ಟು. ಬಿಕಾಸ್ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಸಿಗಬೇಕು ಗೈಸ್. ನಾನು ಕಾಲೇಜಿಂದ ಬರೋ ಅಷ್ಟರಲ್ಲೇ ನಾನು 3:30 ಆಗೋಗ್ಬಿಟ್ಟಿರುತ್ತೆ. ಬಂದು ನನ್ನ ಕೆಲಸ ಎಲ್ಲ ಮಾಡಿಕೊಂಡು ಅಸೈನ್ಮೆಂಟ್, ಪ್ರಾಜೆಕ್ಟ್ ಅದೆಲ್ಲ ಮಾಡೋಷ್ಟರಲ್ಲಿ ನನ್ನ ಟೈಮ್ ಆಗೋಗುತ್ತೆ. ಆ್ಯಂಡ್ ನನ್ನ ಕ್ಲಾಸಿಕ್ ಕಲೆಕ್ಷನ್ಸ್ ಅಕೌಂಟ್ ರನ್ ಮಾಡಬೇಕು, ನಾನು ಯೂಟ್ಯೂಬ್ ಅಕೌಂಟ್ ರನ್ ಮಾಡಬೇಕು, ಕಾಲೇಜಸ್ದೆಲ್ಲ ನಾನು ಬ್ಯಾಲೆನ್ಸ್ ಮಾಡಬೇಕು. ಆ್ಯಂಡ್ ನನ್ನ ಪ್ರಾಡಕ್ಟ್ಸ್ಗೆಲ್ಲ ಸೇಲ್ ಇಕ್ಕಿರೋದೆಲ್ಲ ಅದು ಕೂಡ ನಾನು ರನ್ ಮಾಡಬೇಕು. ಸೊ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಅಷ್ಟೊಂದು ನನಗೆ ಸಿಗ್ತಾಯಿಲ್ಲ. ಸೊ ನಾನೇನು ಅಂದ್ಕೊಂಡೆ, ಫಸ್ಟು ಈವ್ನಿಂಗ್ ಟು ನೈಟ್ ವ್ಲಾಗ್ ಮಾಡೋಣ. ನನ್ನ ಟೈಮಿಗೆ ಮ್ಯಾನೇಜ್ ಆದರೆ ನಾನು ಆ್ಯಂಡ್ ಈ ವ್ಲಾಗಿಗೆ ನನಗೆ ಏನು ಕಮೆಂಟ್ಸ್ ಆ್ಯಂಡ್ ಜಾಸ್ತಿ ವ್ಯೂಸ್ ಹೋದರೆ, ಅಂದರೆ ಹೋಗಲಿಲ್ಲ ಅಂತ ಅಂದ್ರೂ ನೆಕ್ಸ್ಟ್ ನಾನು ಟ್ರೈ ಮಾಡ್ತಿರ್ತೀನಿ. ಏನು ಅಂತಂದರೆ ನೋಡೋಣ ರಿವ್ಯೂ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಈವ್ನಿಂಗ್ ಟು ನೈಟ್ ವ್ಲಾಗ್ ಮಾಡಿದೆ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟು ನಂದಿರೋದು ಏನು ಅಂತ ಅಂದರೆ ಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಏನು ಮಾಡೋಣ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ನಾನು. ಯಾರ್ಯಾರಿಗೆಲ್ಲ ನಾನು ಡೇ ವ್ಲಾಗ್ ಬೇಕು ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಡೇ ವ್ಲಾಗ್ ಅಂತ ಕಮೆಂಟ್ ಮಾಡಿ ಗೈಸ್. ನೋಡೋಣ ಎಷ್ಟು ಕಮೆಂಟ್ಸ್ ಬರುತ್ತೆ ಅಂತ ನಾನು ನೋಡ್ಬಿಟ್ಟು ನೆಕ್ಸ್ಟ್ ನಾನು ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇನ್ನೂ ಕ್ಲಾಸಿಕ್ ಕಲೆಕ್ಷನ್ಸ್ ಪಾರ್ಟ್ 2 ವೀಡಿಯೋ ರೆಡಿ ಆಗಿದೆ, ಸ್ವಲ್ಪ ಎಡಿಟ್ ಮಾಡಬೇಕು ಗೈಸ್. ಅದನ್ನು ನೆಕ್ಸ್ಟು ಇನ್ನು 1 to 2 ಡೇಸಲ್ಲಿ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ. ಯಾರ್ಯಾರಿಗೆಲ್ಲ ನನ್ನ ಕ್ಲಾಸಿಕ್ ಕಲೆಕ್ಷನಲ್ಲಿ ಪ್ರಾಡಕ್ಟ್ಸ್ ಇಷ್ಟ ಆಗಿದೆ ಅವರೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಕ್ಲಾಸಿಕ್ ಕಲೆಕ್ಷನ್ಸಲ್ಲಿ ಕೂಡ DM ಮಾಡಿ, ಆರ್ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸ್ನೇಹಗಾಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಾಯ್ಸ್. ಆ್ಯಂಡ್ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಗಾಯ್ಸ್. ಬಾಯ್ ಬಾಯ್.